ಇನ್ನು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಚಿವ ಕೆಎನ್ ರಾಜಣ್ಣ ಪಟ್ಟು ಹಿಡಿದು ದೆಹಲಿಯಲ್ಲಿ ದಾಳ ಉರುಳಿಸ್ತಾ ಇದ್ದಾರೆ. ಈ ಹೊತ್ತಲ್ಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಹ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಸುಳಿವನ್ನ ಕೊಟ್ಟಿದ್ದಾರೆ. ಅಲ್ಲದೆ ರಾಜ್ಯ ನಾಯಕರು ಭೇಟಿಯಾಗುವುದನ್ನು ಸಹಜ ಎಂಬ ರೀತಿಯಲ್ಲಿ ಖರ್ಗೆ ಅವರು ಮಾತನಾಡಿದ್ದಾರೆ. ದೆಹಲಿಯಲ್ಲಿರುವ ರಾಜಣ್ಣ ಇವತ್ತು ಕೆಸಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾತನಾಡಿದ್ರು. ಇನ್ನು ರಾಜಣ್ಣ ದೆಹಲಿ ಪ್ರವಾಸ ಕುರಿತು ಪ್ರಶ್ನೆಗೆ ಅವರು ದೊಡ್ಡವರು, ನಾವು ಕಾರ್ಯಕರ್ತರು, ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಡಿಸಿಎಂ. ಈ ಕಡೆ ಡಿಸಿಎಂ ವಿಚಾರವಾಗಿಯೂ ರಾಜಣ್ಣ ತಿರುಗೇಟ್ ಕೊಟ್ಟರು. 3-4 ಮಾಡಿದ್ದೇವೆ, ಬಾಕಿ ಒಂದು ಆಗ್ತವೆ. ನೋಡಿ, ನಾನು ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ನಾನು ಎಐಸಿಸಿ ಪ್ರೆಸಿಡೆಂಟ್ ಇದ್ದೀನಿ, ಏನು ದೊಡ್ಡ ಮಾತಾ? ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ. ನಮ್ಮವರು ಕರ್ನಾಟಕದವರು ಸ್ವಲ್ಪ ಸಲ್ಗಿ ಇರ್ತದೆ, ಸಹಜವಾಗಿ ಫೋನ್ ಮಾಡಿಕೊಡ್ಲೇ ಅವರಿಗೆ ಅಪಾಯಿಂಟ್ಮೆಂಟ್ ಸಿಗ್ತದೆ, ಬಂದುಬಿಡ್ತಾರೆ. ನಾವು ಬೇಡಲ್ಲಕ್ಕಾಗ್ತದೆ. ಇವಕ್ಕೆಲ್ಲ ನೀವು ಏನು ಇದು ಕಟ್ಟಬಾರ್ದು. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷರ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ಯಾರು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆಪ್ಪ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ಬಿಜೆಪಿಗರೀಗ ಡೆಲ್ಲಿಗೆ ಹೋದ್ರೆ ಮನೆ 3 ಬಾಗ್ಲಾಗಿದೆ ಅಂತಾರೆ ಸರ್. ಇವ್ರು ಹೋದ್ರೆ ಮಾತ್ರ ಅದು ಪಕ್ಷ 2 ಬಾಗ್ಲು ಅಂತ ಇಟ್ಕೊಳ್ಳಿ, 3 ಅಲ್ಲ 2 ಇಟ್ಕೊಳ್ಳಿ. ಹೀಗೆ ನಾನು ಇದನ್ನೇ ಹೇಳ್ತಿರೋದು, ಹೈಕಮಾಂಡ್ ಯಾವ ರೀತಿ ಇದನ್ನು ಇತ್ಯರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಅವರಿಬ್ಬರ ಮಧ್ಯದಲ್ಲಿ ಅಷ್ಟೇ. ಅವರವರ ಬೆಂಬಲಿಗರು ಅವರವರ ನಾಯಕರ ಮೇಲೆ ಒತ್ತಡಗಳನ್ನು ಹಾಕೋಬಹುದು. ವಾಟ್ ಈಸ್ ದ ನೆಸೆಸಿಟಿ? ಹೈಕಮಾಂಡ್ನ ಅವಶ್ಯಕತೆ ಮತ್ತು ಅನಿವಾರ್ಯತೆ ಏನು ರಾಜಕೀಯವಾಗಿ? ಎಲ್ಲೆಲ್ಲೂ ಕುಸಿತಾ ಇರುವಂತಹ ಪಕ್ಷ ಅಳಿದುಳಿದಿರುವ ರಾಜ್ಯಗಳಲ್ಲಿ ನಮ್ಮ ಪಕ್ಷವನ್ನು ಉಳಿಸ್ಕೋಬೇಕು ಅನ್ನೋವಾಗ ಹೈಕಮಾಂಡ್ನ ಚಿಂತನೆ ಏನಿದೆ ಅನ್ನುವುದರ ಮೇಲೆ ಇಬ್ಬರ ಈ ಸ್ಥಿತಿಗತಿಗಳ ತೀರ್ಮಾನ ಆಗುತ್ತೆ. ಮಿಕ್ಕಿದೆಲ್ಲವೂ ಹಾದಿ ಬದಿಯ ಮಾತುಗಳು. ಬಟ್ ನಂಗಿರುವಂಥ ಆಸಕ್ತಿ ಇಷ್ಟೇ ಸರ್, ಈ ವಿಚಾರದಲ್ಲಿ ಇದು ಆಡಳಿತಾತ್ಮಕವಾಗಿ ಪರಿಣಾಮಗಳನ್ನು ಉಂಟು ಮಾಡುತ್ತಾ ಮಾಡಲ್ವಾ ಸರ್? ಇಂತಹ ಬೆಳವಣಿಗೆಗಳು ಸಾಮಾನ್ಯ ಮಾಡಬೇಕು, ಮಾಡುತ್ತೆ ಆಡಳಿತ. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ನನ್ನ ಲೆಕ್ಕಾಚಾರದಲ್ಲಿ CM ಲಾರ್ಜ್ಲಿ DCMದು ಪೋರ್ಟ್ಫೋಲಿಯೋ ಒಳಗೆ ತಲೆ ಹಾಕ್ತಾ ಇಲ್ಲ. ಹೌದು, ಹಾಕ್ತಿಲ್ಲ. CM ಲಾರ್ಜ್ಲಿ DCM CMದ್ರೊಳಗೆ ತಲೆ ಹಾಕಕ್ಕೆ ಹೋಗ್ತಿಲ್ಲ. ಅವ್ರ ಪಾಡಿಗೆ ಇಬ್ರು ಆ ಡಿಸ್ಟೆನ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಹಾಗಾಗಿ ಅವ್ರವ್ರ ಇಲಾಖೆಗೆ ಅವ್ರವ್ರುಗಳೇ CMಗಳು. ಕೂಲಾಗಿ ನಡೀತಾ ಇದೆ. ಉಳಿದೋದ್ ಕೆಲಸ ನಡ್ಕೊಂಡು ಹೋಗ್ತಾ ಇದೆ. ಈಗ ಯಾರು ಯಾರದ್ರೊಳಗೂ ತಲೆ ಆಗಿಲ್ಲ. ಹಾಗಾಗಿ ಸದ್ಯಕ್ಕಿನ್ನೂ ಕಾಣಿಸಿಲ್ಲ, ಕಾಣಿಸಬಹುದು ಮುಂದೆ. ಓಕೆ, ಎಸ್.